ಒಂದು ಅರ್ಥಪೂರ್ಣವಾದ ಕಾರ್ಯಕ್ರಮ. ಶ್ರೀಯುತ PG ಮಂಜುನಾಥ್ ಅವರು ಅಂದ್ರೆ ನಮ್ಮ ಎಲ್ಲ ಟೀಚರ್ಸ್ ಇರೋ ತರ ಒಂದು ಶಾರ್ಟ್ PGM ಇವರ ಬೀಳ್ಕೊಡುಗೆ, ಜೊತೆಗೆ ಇನ್ನು ಇಬ್ರು ಮೂರು ಜನ ಶಿಕ್ಷಕರಿಗೆ ಒಂದು ಸನ್ಮಾನ ಕಾರ್ಯಕ್ರಮ ಎಲ್ಲ ಹಮ್ಮಿಕೊಂಡಿದ್ದೀವಿ. ವೇದಿಕೆ ಮೇಲೆ ಆಸೀನರಿರ್ತಕ್ಕಂಥ ಈ ಭಾಗದ ಜನಪ್ರಿಯ ಮುಖಂಡರು ಹಾಗೂ ನನಗೂ ಕೂಡ ಅತ್ಯಂತ ಕಡಿಮೆ ಅವಧಿಯಾದ್ರೂ ಕೂಡ ಅವರ ಒಂದು ಜೆನ್ಯೂನಿಟಿ ಅಂದ್ರೆ ಅವರ ವ್ಯಕ್ತಿತ್ವದ ಒಂದು ನೈಜತೆ ನಮ್ಮನ್ನು ತುಂಬಾ ಹತ್ತಿರಕ್ಕೆ ಸೆಳೆದು ತೀರಾ ಆತ್ಮೀಯರೇ ಆಗ್ಬಿಟ್ಟಿರ್ತಕ್ಕಂಥ ಬೇವನಹಳ್ಳಿ ಮಂಜಣ್ಣವರು. ಹಾಗೆ ನನ್ನ ಈ ತಾಲೂಕಿಗೆ ಬಂದಾಗಿನಿಂದ ನನಗೆ ಎಲ್ಲ ಕೆಲಸಗಳಲ್ಲಿ ಒತ್ತಾಸೆಯಾಗಿ ನಿಂತು ನನ್ನ ಸಹೋದರನ ರೀತಿ ನನ್ನ ಜೊತೆ ಎಲ್ಲ ಕೆಲಸಗಳಲ್ಲಿ ಒಟ್ಟಾಗಿ ನಿಂತಂತ ಹಾಗೂ ಈ ಶಿರಾ ತಾಲೂಕು ಸರ್ಕಾರಿ ನೌಕರರ ಸಂಘದ ಶಿರಾ ಶಾಖೆ ಅಧ್ಯಕ್ಷರಾದಂತ ಶ್ರೀಯುತ ನಾಗರಾಜ್ ಅವರೇ, ಹಾಗೆ ಈ ಭಾಗದ ಯುವ ಉತ್ಸಾಹಿ ಮಂಜಣ್ಣವ್ರು ಹೇಳ್ದಂಗೆ ತುಂಬಾ ದೊಡ್ಡ ಆಸೆಗಳನ್ನ ಇಟ್ಕೊಂಡು ಉತ್ಸಾಹಿ ಯುವಕರಾಗಿ ರಾಜಕೀಯದಲ್ಲಿ ಒಂದು ಒಳ್ಳೆ ನೆಲಗಟ್ಟಿಗೆ ತಲುಪಬೇಕು ಅಂತ ಒಂದು ಆಕಾಂಕ್ಷೆ ಇಟ್ಕೊಂಡಿರ್ತಕ್ಕಂಥ ಆತ್ಮೀಯರಾದಂತ ಶಿವು ಚಂಗಾವರವರೇ, ಮಾಜಿ ಚೇರ್ಮನ್ ಕರಿಯಣ್ಣವರೇ, ಹಾಗೆ ಈಗ ಹಾಲಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಕೂಡ ನಮ್ಮ ವೇದಿಕೆ ಮೇಲೆ ಆಸೀನರಿದ್ದಾರೆ. ನನಗೆ ಇಲ್ಲಿಗೆ ಇವಾಗ ಬರೋದಕ್ಕಿಂತ ಮುಂಚೆ ಕೂಡ ನಾನು ನಮ್ಮ ಬಾಬಣ್ಣವ್ರ ಮನೆಗೆಲ್ಲ ಬಂದಿದ್ದೀನಿ. ನಾನು ಈ ಭಾಗದ ಹಳೆಯ ತಲೆಗಳು, ನಮ್ಗೆ ನಮ್ಮ ತಂದೆಗೂ ಕೂಡ ಆತ್ಮೀಯ ಸ್ನೇಹಿತರು ನಮ್ಮ ಬಾಬಣ್ಣವರೇ, ಹಾಗೆ ವೇದಿಕೆ ಮೇಲೆ ಇರ್ತಕ್ಕಂಥ ನಮ್ಮ BO ಆಫೀಸ್ ಪ್ರತಿನಿಧಿಯಾಗಿ BRC ಅವರು ಬಂದಿದ್ದಾರೆ, ನಮ್ಮ AD ಕನಕಪ್ಪ ಅವರು ಇದ್ದಾರೆ, ನಮ್ಮ PDO ಸತೀಶ್ ಅವರು ಇದ್ದಾರೆ, ನಮ್ಮ ನೌಕರ ಸಂಘದ ನಿರ್ದೇಶಕರು ರಾಮಣ್ಣವರಿದ್ದಾರೆ. ಸೊ ಎಲ್ಲ ಜೊತೆಗೆ ನಮ್ಮ ಈಗ ತಾನೇ ನಮ್ಮ ಸಭೆಗೆ ಜಾಯಿನ್ ಆಗಿರ್ತಕ್ಕಂಥ ಇಲ್ಲಿ ಶಿವನಯನ್ ಪಾಳ್ಯದಲ್ಲೇನೋ ಟೀಚರ್ ಆಗಿ ಕಾರ್ಯನಿರ್ವಹಿಸಿದ್ದಾರೆ ಅಂತ ಕೇಳ್ಪಟ್ಟೆ ಗೋನಾ ಸ್ವಾಮಿ ಅವರೇ, ಹಾಗೆ ನನ್ನ ಆತ್ಮೀಯರಾದಂತ ಬರಗೂರು ಬಾಲಕೃಷ್ಣ ಅವರೇ, ನಮ್ಮ ಪಟ್ನಾಯಕನಹಳ್ಳಿ ಬಾಬು ಅವರೇ, ಭೂತರಾಜ್ ಅವರೇ, ಹಾಗೆ ನಮ್ಮ ಮಧು ಅವರೇ, ಎಲ್ಲ ನನ್ನ ಶಿಕ್ಷಕ ಮಿತ್ರರೇ, ನನ್ನ ಎಲ್ಲ ಸಾರ್ವಜನಿಕ ಬಂಧುಗಳೇ. ಮೊದಲನೇದಾಗಿ ಒಬ್ಬ ಹಿರಿಯಣ್ಣ ತನಗಿಂತ ಕಿರಿಯರಿಗೆ ತನ್ನ ಅನುಭವನ ಹಂಚ್ಕೊಂಡು ಯಾವ ರೀತಿ ಗೈಡ್ ಮಾಡ್ಬೇಕು, ಹಾಗೆ ನಮ್ಮ BK ಮಂಜಣ್ಣವರು ಇಲ್ಲಿರೋ ಎಲ್ರಿಗೂ ಒಂದೊಂದು ಸಜೆಷನ್ ಕೊಟ್ಬಿಟ್ಟು ನಮಗೆ, ನಾಗರಾಜ್ಗೆ, ಚಂಗಾವರ ಶಿವ ಅವರಿಗೆ ಯಾವ್ಯಾವ ರೀತಿ ಅಂದ್ರೆ ಈಗ ಆಲ್ರೆಡಿ ಅವರು ಒಂದಷ್ಟು ದೂರ ದಾರಿ ಕ್ರಮಿಸಿ ಬಂದಿದ್ದಾರೆ. ಅದ್ರಲ್ಲಿ ಎಲ್ಲೆಲ್ಲಿ ಗುಂಡಿಗಳಿದೆ, ಎಲ್ಲೆಲ್ಲಿ ಉಬ್ಬು ತಗ್ಗಿದೆ, ಅಲ್ಲೆಲ್ಲ ನೋಡ್ಕೊಂಡು ನಡೀರಪ್ಪ ಅಂತ ಒಂದು ಮನೆ ಹಿರಿಯಣ್ಣ ತರ ಒಂದಷ್ಟು ಸಲಹೆ ಕೊಟ್ಟಿದ್ದಾರೆ. ನಿಮ್ಮ ಎಲ್ಲ ಸಲಹೆಗಳನ್ನ ನಾವು ಸ್ವೀಕರಿಸ್ತೀವಿ ಸರ್. ಸೊ ಏನಂದ್ರೆ ಇವತ್ತು ಎಲ್ಲದಕ್ಕೂ ಟೈಮಿಂಗ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ನೀವು ಈ ಕಾರ್ಯಕ್ರಮದ ಆಯೋಜಕರು ಒಂದು ಸಣ್ಣ ಮಟ್ಟದಲ್ಲಿ ಎಳೆದಿದ್ದೀರಿ ಅಂತ ನನ್ನ ಭಾವನೆ. ಯಾಕಂದ್ರೆ ಇವತ್ತು ನನಗೆ ಬೆಳಗ್ಗೆ ನಾನು 6 ಪ್ರೋಗ್ರಾಮ್ ಅಟೆಂಡ್ ಮಾಡಿದ್ದೀನಿ. ಶಿರಾದಲ್ಲಿ ಇನ್ನೂ 2 ಇದೆ, ತುಮಕೂರಲ್ಲಿ 3 ಪ್ರೋಗ್ರಾಮ್ ಇದೆ. ಇವತ್ತು ಇಡೀ ದಿನ ನಿಮ್ಗೆ ಒಬ್ಬೊಬ್ಬರಿಗೂ ಮಿನಿಮಮ್ 10 ರಿಂದ 12 ಪ್ರೋಗ್ರಾಮ್ಸ್ ಇದೆ. ಇವತ್ತು ನೀವು ಚೂಸ್ ಮಾಡ್ಕೊಂಡಿದ್ದು ಎಲ್ಲೋ ಒಂದ್ ಕಡೆ ಒಂದು ಟೈಮಿಂಗ್ ಒಂದು ಸಣ್ಣ ಮಿಸ್ಟೇಕ್ ಆಯ್ತೇನೋ ಒಂದು. ಎರಡನೇದು, ನಾನು ನಮ್ಮ ಮಧು ಟೀಚರ್ಸ್ ಎಲ್ಲ ಸೇರಿದಂಗೆ ನಾನು ಒಂದು ಮನವಿ ಮಾಡೋದೇನಂದ್ರೆ, ನೀವು ನಮ್ಮನ್ನು ಶಿರಾವರೆಗೂ ಬಂದು ಕರೆದ್ರಿ. ಇಂಥ ಒಂದು ಕಾರ್ಯಕ್ರಮಕ್ಕೆ ಈ ಟೀಚರ್ ಹತ್ರ ಯಾರ್ಯಾರು ಪಾಠ ಕೇಳಿದಾರೆ ಅವ್ರ ಮನೆ ಬಾಗಿಲಿಗೆ ಹೋಗಿ ಕರಿಬೇಕಿತ್ತು ಎಲ್ಲ ಜನಗಳು. ನೀವು ಇನ್ನೊಂದಷ್ಟು ಆ ಜನಗಳಿಗೆ ನೋಡಿ, ಸರ್ಕಾರಿ ವ್ಯವಸ್ಥೆನಲ್ಲಿ ನಾವ್ ಏನೇನೆಲ್ಲ ಬೇರೆ ಬೇರೆ ಇಲಾಖೆಗಳು ಸೇವೆ ಕೊಡ್ತೀವಿ, ಇದೆಲ್ಲ ಮಾಡ್ತೀವಿ. ಬಟ್ ಒಬ್ಬ PDO 3 ವರ್ಷ ಇರ್ತಾರೆ ನಿಮ್ಮೂರಲ್ಲಿ, ಅವ್ರು ಯಾವ ಒಂದು ಪಂಚಾಯತ್ ಆಫೀಸ್ ಅಲ್ಲಿ ಇರ್ತಾರೆ. ಪ್ರತಿ ಹಳ್ಳಿಗೆ PDO ಪ್ರತಿದಿನ ಬರೋದಿಲ್ಲ. ಅದೇ ರೀತಿ EO ನಾವು ಒಂದು ತಾಲೂಕಲ್ಲಿ 2 ವರ್ಷ 3 ವರ್ಷ ಇರ್ತೀವಿ. ನಾವು ಕೂಡ ಪ್ರತಿ ಹಳ್ಳಿಗೆ ಪ್ರತಿದಿನ ಬರ್ಲಿಕ್ಕೆ ಆಗೋದಿಲ್ಲ. ಆದ್ರೆ ಒಬ್ಬ ಟೀಚರ್ ಅಂದ್ರೆ ಆ ಹಳ್ಳಿಗೆ ಕಡ್ಡಾಯವಾಗಿ ಪ್ರತಿದಿನ ಬಂದು ಆ ಊರಿನ ಮಕ್ಕಳ ಎಜುಕೇಶನ್, ಆ ಊರಿನ ಮಕ್ಕಳ ಭವಿಷ್ಯವನ್ನು ರೂಪಿಸುವಂತ ಒಂದು ವೃತ್ತಿ ಅದು. ಸೊ ಅಂತ ಒಂದು ಶಿಕ್ಷಕರು ನಿವೃತ್ತಿ ಹೊಂದೋದನ್ನ ನಾವೆಲ್ಲರೂ ಒಂದ್ ರೀತಿ ಅವರು ಕೊಟ್ಟಂತ ಸೇವೆನ ಸ್ಮರಿಸಿ ಅವ್ರಿಗೆ ಹೌದು ನಾನು ಈ ಊರಿಗೆ ಸಲ್ಲಿಸಿದಂತ ಸೇವೆ ಒಂದು ಸಾರ್ಥಕ ಆಯ್ತು ಅನ್ನೋ ಒಂದು ಸಾರ್ಥಕ ಭಾವದೊಂದಿಗೆ ನಾವು ಅವ್ರನ್ನ ಕಳಿಸ್ಕೊಡ್ಬೇಕು.
ನೆವರ್ದಲೆಸ್ ಈಗೇನಾಗಿದೆ, ನಾವು 100 ಜನ ಆದ್ರೂ ಜನನೇ, 10 ಜನ ಆದ್ರೂ ಜನನೇ, ಇಲ್ಲಿರೋರೆಲ್ಲ ಸೇರಿ ನಾವು ಅಷ್ಟೇ ಒಂದು ಉತ್ತಮವಾದ ರೀತಿಯಲ್ಲಿ ಅವ್ರನ್ನ ಕಳಿಸ್ಕೊಡೋಣ. ಅವರ ಮುಂದಿನ ಭವಿಷ್ಯ ಜೀವನ, ನಿವೃತ್ತಿ ಜೀವನ ಚೆನ್ನಾಗಿರ್ಲಿ ಅಂತ ಹೇಳ್ತಾ, ಈಗ ತಾನೇ ಕೇಳ್ಪಟ್ಟೆ 68ನೇ ಇಸ್ವಿಲಿ ಶುರುವಾಗಿರುವಂತ ಶಾಲೆ ಅಂತ. ನಾನು ಅದೇ ರೀಸನ್ಗೆ ನಮ್ಗೆ ಎಷ್ಟೇ ಕಾರ್ಯಕ್ರಮಗಳಿದ್ರು ನಾವು ಈ ಶಾಲೆಗೆ ಬರಲೇಬೇಕು. ಚಂಗಾವರ ಅಂದ್ರೆ ನನಗೊಂದು ವಿಶೇಷವಾದ ಬಾಂಡಿಂಗ್. ನನ್ನ ತಂದೆಗೆ ಆತ್ಮೀಯರಾದಂತ ಅನೇಕರು ಇಲ್ಲಿದ್ದಾರೆ. ನಾವು ಚಿಕ್ಕಂದಿಂದ ಬಂದು ಓಡಾಡಿರುವಂತ ಜಾಗ. ಹಾಗಾಗಿ ಈ ಶಾಲೆಗೆ ಬರಲೇಬೇಕು ಅಂತ ಬಂದೆ. ಅದೇ ರೀತಿ ಈ ಶಾಲೆಗೆ ಜಾಗ ಕೊಟ್ಟಿದ್ರ ಬಗ್ಗೆ, ಮತ್ತೆ ಇಲ್ಲಿ ನಮ್ಮ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ ಮಾಡಿದ್ರ ಬಗ್ಗೆ ಮಂಜಣ್ಣವ್ರು ಹೇಳ್ತಿದ್ರು. ಹಾಗೆ ನಮ್ಮ ಏನಾದ್ರು ಸಾರ್ವಜನಿಕ ಇಶ್ಯೂಸ್ ಇದ್ರೆ ನಮ್ಗೆ ಶಿವ ಅವ್ರು ಕಾಲ್ ಮಾಡ್ತಿರ್ತಾರೆ. ನಮ್ಮ ಕರಿಯಣ್ಣವ್ರು ಮೊನ್ನೆ ನನ್ಗೊಂದಷ್ಟು ಇಶ್ಯೂಸ್ ಹೇಳಿದ್ರು, ನೀರಿಂದು ಬೇರೆ ಬೇರೆ ವಿಚಾರಗಳು. ಆ ಎಲ್ಲ ವಿಚಾರಗಳನ್ನ ಕಾಲಮಿತಿಯೊಳಗೆ ಸ್ಪಂದಿಸಿ ನಮ್ಮ ಪಂಚಾಯತಿ ಅವರಿಗೆ ಜನಸ್ನೇಹಿ ಕೆಲಸ ಮಾಡಬೇಕು ಅಂತ ಈ ವೇದಿಕೆನ ಉಪಯೋಗಿಸ್ಕೊಂಡು ನಮ್ಮ PDO ಅವರಲ್ಲೂ ನಾನು ಮನವಿ ಮಾಡ್ತೇನೆ. ಅದೇ ರೀತಿ ನಮ್ಮ ಗೋನಾಸ್ವಾಮಿ ಅವರು ಹೇಳ್ತಿದ್ರು, ಕಾರ್ಯಕ್ರಮಗಳಿಗೆ ಕರೆಯಲ್ಲ, ಒಂದು ಆಯೋಜನೆ ಇನ್ನೂ ಚೆನ್ನಾಗಾಗ್ಲಿ, ನೆಕ್ಸ್ಟ್ ಮುಂದಿನ ಕಾರ್ಯಕ್ರಮಗಳು ಆ ತರ ಲೋಕಲ್ ಪ್ರತಿಭೆಗಳು ಏನಿರುತ್ತೆ, ನಮ್ಮ ಸ್ಥಳೀಯ ಪ್ರತಿಭೆಗಳು, ಅವ್ರನ್ನ ಕರೆದು ಅವ್ರನ್ನ ನಾವು ಕೂಡ ಬೆಂತಟ್ಟೋದ್ರ ಜೊತೆಗೆ ಸೆಲೆಬ್ರೇಟ್ ಮಾಡೋದು. ಒಂದು ಸಣ್ಣ ಪುಟ್ಟ ಮೆಟ್ಟಿಲುಗಳನ್ನ ನಾವು ಸೆಲೆಬ್ರೇಟ್ ಮಾಡುವಾಗ ಆ ಮೆಟ್ಟಿಲುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ. ಮತ್ತೆ ನಮ್ಮ ಶಿರಾ ಹೆಸರು, ಈ ಶಿರಾ ಭಾಗದ ಜಾನಪದ ಕಲೆಗಳಾಗ್ಲಿ ಅಥವಾ ಸ್ಥಳೀಯ ಪ್ರತಿಭೆಗಳಾಗ್ಲಿ ಇನ್ನೂ ಉನ್ನತ ಮಟ್ಟದಲ್ಲಿ ಗುರುತಿಸ್ಕೊಳ್ಳಿಕ್ಕೆ ಅನುಕೂಲ ಆಗ್ತದೆ ಅಂತ ಹೇಳ್ತಾ, ಇದೇನ್ ಕೊನೆ ಅಲ್ಲ, ಮತ್ತೊಮ್ಮೆ ಇದೇ ಶಾಲೆ ಆವರಣದಲ್ಲಿ ಇನ್ನೊಂದು ದೊಡ್ಡ ಕಾರ್ಯಕ್ರಮ ಮಾಡೋಣ, ಮತ್ತೆ ಇವರೆಲ್ಲ ಕರ್ಸೋಣ. ಇನ್ನು ತುಂಬಾ ಚೆನ್ನಾಗಿ ಅನೇಕ ಇದು ಅಂದ್ರೆ ಜಾಸ್ತಿ ಆಗುತ್ತೆ ಅಂತಾನೆ ಹೇಳ್ತಾರೆ. ಇವತ್ತು ಒಳ್ಳೆ ದಿನ, ಆ ರೀತಿಯಲ್ಲಿ ಒಳ್ಳೆ ದಿನ ಮಾಡ್ತಿದ್ದೀರಿ. ಇಂಥ ಕಾರ್ಯಕ್ರಮಗಳು ಇನ್ನೂ ಹೆಚ್ಚೆಚ್ಚು ಅಕ್ಷಯವಾಗ್ಲಿ. ನಮ್ಮ ಎಲ್ಲ ಶಿಕ್ಷಕ ಮಿತ್ರರು ಅವರ ಸೇವೆಗಳನ್ನ, ಏನಾಗುತ್ತೆ ಈ ಅನ್ಸಂಗ್ ಹೀರೋಸ್ ಅಂತೀವಿ, ಅಂದ್ರೆ ನಾವು ತುಂಬಾ ಸೆಲೆಬ್ರೇಟ್ ಮಾಡದೆ ಈಗ ನಮ್ಮ ಎಕ್ಸಿಕ್ಯೂಟಿವ್ ಜಾಬ್ ಅಲ್ಲಿ ಇರ್ತಕ್ಕಂಥ ಏನಾಗ್ತದೆ, ಅನೇಕ ವೇದಿಕೆಗಳಲ್ಲಿ ಈ ತರ ಕೂರಿಸಿ ಮಾತಾಡೋದು, ಸನ್ಮಾನ ಮಾಡೋದು, ಇದೆಲ್ಲ ತುಂಬಾ ಸರ್ವೇ ಸಾಮಾನ್ಯವಾಗಿ ನಡೀತದೆ. ಬಟ್ ಈ ಟೀಚರ್ ಜಾಬ್ ಏನಿದೆ, ಅಥವಾ ನಮ್ಮ ಅಂಗನವಾಡಿ ಟೀಚರ್ಸು, ಅಥವಾ ನಮ್ಮ ಈ ಆಶಾ ಕಾರ್ಯಕರ್ತರು, ನಮ್ಮ ಶಾಲಾ ಶಿಕ್ಷಕರು, ಇವರೇನಂದ್ರೆ ಅನ್ಸಂಗ್ ಹೀರೋಸ್. ಅಂದ್ರೆ ಯಾವ ವೇದಿಕೆ, ಯಾವ ಚಪ್ಪಾಳೆ, ಯಾವ ಹಾರ ತುರಾಯಿ, ಇದು ಯಾವುದಕ್ಕೂ ಹಾಕೊಡದೆ ಗಡಿಯಾರ ನಡೆದಂಗೆ ಅವ್ರ ಪಾಡಿಗೆ ಅವ್ರು ದಿನನಿತ್ಯ ಅವ್ರ ಪಾಡುಗಳು ಬೆಳಗ್ಗೆ 10ಕ್ಕೆ ಬರ್ತಾರೆ, ಶಾಲೆ ಶುರು ಮಾಡ್ತಾರೆ, ಮಕ್ಕಳಿಗೆ ಏನ್ ಬೇಕೋ ಟೀಚ್ ಮಾಡ್ತಾರೆ. ಅದಾದ ನಂತರ ಅವ್ರ ಪಾಡಿಗೆ ಅವ್ರ 5:30 ಆದ್ಮೇಲೆ ಬಸ್ ಹತ್ಕೊಂಡು ಅವ್ರ ಮನೆಗೆ ಹೊರಡ್ತಾರೆ. ಸೊ ಈ ರೀತಿ ಯಾವ ಬೇರೆ ಬೇರೆ ಅಪೇಕ್ಷೆಗಳಿಲ್ಲದೆ, ನಾನಾಗ್ಲೇ ಹೇಳ್ದಂಗೆ ಗಡಿಯಾರ ತರ ನಿಲ್ದೆ ಆ ಸೆಕೆಂಡ್ ಮೂಡ್ ಹೆಂಗ್ ಓಡ್ತಾ ಇರುತ್ತೆ ಆ ತರ ತಮ್ಮದೇ ಆದ ಝೋನ್ ನಲ್ಲಿ ಕೆಲಸ ಮಾಡಿ ಈಗ ನಿವೃತ್ತಿ ಅಂಚಿಗೆ ಬಂದಿದ್ದಾರೆ. ಒಂದು 30 ವರ್ಷ ಸರ್ವಿಸ್ ಮಾಡಿದ್ಮೇಲೂ ಕೂಡ ಅವ್ರಿಗೆ ಇಂಥ ಕಾರ್ಯಕ್ರಮಗಳು ತುಂಬಾ ಅಟ್ಲೀಸ್ಟ್ ಒಂದು ನೆನಪಲ್ಲಿ ಉಳಿಬೇಕು. ಇಲ್ಲಿ ನನಗೊಂದು ಘಟನೆ ನೆನಪಾಗ್ತದೆ. ನಾನು ಮಂಜಣ್ಣವರೆಲ್ಲಂಗಿಲ್ಲ ಕುದ್ಲುಗುಡ್ದು ಅಲ್ಲಿ ಚಿಕನ್ ಮಾಸ್ಟರ್ ಅಂತ ಹೋಗ್ಬಿದ್ದು, ಅವರ ಉಳಿಯಾರ ಹತ್ರ ಲಾಸ್ಟ್ ಸರ್ವಿಸ್ ಡೇ, ಲಾಸ್ಟ್ ಸರ್ವಿಸಿಂಗ್ ರಿಟೈರ್ಮೆಂಟ್ ಇವತ್ತು ಸೆಂಡ್ ಆಫ್ ಇದೆ. ನಾನು ಬೆಂಗಳೂರಿಂದ ಅಲ್ಲಿಗೆ ಹೋಗಿದ್ದೆ ವಿಷಯ ಗೊತ್ತಾಗಿ. ಅದು ನಾವು ಆ ಶಾಲೆ, ಪ್ರಾಥಮಿಕ ಶಾಲೆ ಮತ್ತೆ ಮಾಧ್ಯಮಿಕ ಶಾಲೆ ಟೀಚರ್ಸ್ ಜೊತೆ ನಮ್ಮ ಗ್ರಾಮೀಣ ಭಾಗದ ಮಕ್ಕಳಿಗೆ ಕ್ರಿಯೇಟ್ ಆಗುವಂತ ಒಂದು ಅಟ್ಯಾಚ್ಮೆಂಟ್ ಅದು. ಸೊ ಅದು ಇನ್ನು ನಮ್ಮ ಇದರಲ್ಲಿ ಬಿಡಿ, ಇವತ್ತು ಎಲ್ಲರ ಹತ್ರ ಗಾಡಿಗಳಿದೆ, ಎಲ್ಲರ ಹತ್ರ ಕಾರ್ಗಳಿದೆ, ಎಲ್ಲರೂ ಒಂದು ರೀತಿ ಯಾವ್ದಾದ್ರು ಒಂದಷ್ಟು ಆದಾಯವನ್ನು ಉಳಿಸ್ಕೊಳ್ಳುವಂತ ದಾರಿ ಹುಡುಕೊಂಡಿದೀವಿ ನಾವು ಗ್ರಾಮೀಣ ಭಾಗದಲ್ಲಿ. ಬಟ್ ನಾವು ಶಾಲೆಗೆ ಹೋಗುವಾಗ ಇಡೀ ಊರಿಗೆ ಸಂಬಳ ತಗೊಳ್ತಿದ್ದ ಟೀಚರ್, ಮೇಸ್ಟ್ರುಗಳು ಪಾಪ ಅವ್ರು ಯಾವ ಮಟ್ಟಕ್ಕೆ ಆಗೋಗಿದ್ರು ಗ್ರಾಮೀಣ ಭಾಗದಲ್ಲಿ ಅಂದ್ರೆ, ಊರಲ್ಲಿ ಯಾರ್ಯಾರು ಕಷ್ಟ ಸಂಬಳ ಬಂದಾಗ ಸಾಲ ಕೊಡೋರು, ಮಕ್ಕಳಲ್ಲಿ ಯಾರಿಗಾದ್ರು ಓದೋಕೆ ಇನ್ನೊಂದು ಮತ್ತೊಂದು ಬುಕ್ಸ್ ಇನ್ನೊಂದು ತರಕ್ಕೆ ಆ ಪೇರೆಂಟ್ಸ್ ಹತ್ರ ದುಡ್ಡಿಲ್ಲ ಅಂದ್ರೆ ಅವ್ರು ಸ್ವಂತ ದುಡ್ಡಲ್ಲಿ ತಂದು ಕೊಟ್ಟು ಆ ಹುಡುಗರಿಗೆ ಹಂಚೋರು. ಅಂತ ಸಂದರ್ಭದಲ್ಲಿ ಅನೇಕ ಟೀಚರ್ಸ್ ಅನೇಕ ರೀತಿಯ ಸಣ್ಣ ಪುಟ್ಟ ತ್ಯಾಗಗಳ ಮೂಲಕ ಅನೇಕ ವಿದ್ಯಾರ್ಥಿಗಳ ಲೈಫ್ ನ ಬೆಳಗಿರ್ತಾರೆ. ಸೊ ಅವರೆಲ್ಲರನ್ನ ಸ್ಮರಿಸ್ತಾ, ಹಾಗೆ ನನ್ನ ಹೈಸ್ಕೂಲ್ ಟೀಚರ್ ಒಬ್ಬ ಯಲನಾಡು ಅಂಜನಪ್ಪ ಅಂತ ಇದ್ರು, ಅವರು ಕೂಡ ಆ ಕಾಲಕ್ಕೆ ಅವರು ರಾಷ್ಟ್ರ ಪ್ರಶಸ್ತಿ ವಿಜೇತರು. ನನಗೆ ಸಿಗೋ ಪ್ರತಿ ಸ್ಟೇಜು, ಯಾವತ್ತು ಮೈಕ್ ಸಿಕ್ಕರು ಈ ಶಿಕ್ಷಕರ ವಿಚಾರವಾಗಿ ಮಾತಾಡುವಾಗ ನನ್ನ ಅಂಜಿನಪ್ಪ ಮಾಸ್ಟರ್ನ ಮತ್ತೆ ನಮ್ಮ ಪ್ರಾಥಮಿಕ ಶಾಲೆ ಮಾಸ್ಟರ್ನ ನೆನೆಸ್ಕೊಳ್ಳೋಕೆ ನಾನು ಮರೆಯೋದಿಲ್ಲ. ಯಾಕಂದ್ರೆ ಇವತ್ತು ನಾನು ಮೈಕ್ ಹಿಡಿದು ನಿಂತಿದ್ರೆ ಅವರೆಲ್ಲರೂ ಅವತ್ತು ಬೆಂತಟ್ಟಿ ಮುಂದೆ ತಳ್ಳಿದ ಅವ್ರು ಕೊಟ್ಟಂತ ಧೈರ್ಯ ಕಾರಣ. ಸೊ ಹಾಗಾಗಿ ಇದೊಂದು ಅವಕಾಶನ ನಾನು ಮಿಸ್ ಮಾಡ್ಕೋಬಾರ್ದು ಅಂತ ಇಲ್ಲಿಗೆ ಬಂದದ್ದು, ಹಾಗೆ ಹೀಗೆ ಮಾತನಾಡಿದ್ದು. ಸೊ
ಸೊ ಈ ಅವಕಾಶಕ್ಕೆ ನಿಮ್ಮೆಲ್ಲರಿಗೂ ಹೊಂದಿಸ್ತಾ ನಾನು ಮತ್ತೊಮ್ಮೆ ಇಲ್ಲಿ ಇನ್ನೊಂದು ತುಂಬಾ ಉತ್ತಮವಾದ ಕಾರ್ಯಕ್ರಮವನ್ನು ನಾವೆಲ್ಲರೂ ಆಯೋಜನೆ ಮಾಡೋಣ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೇನೆ.